ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಈ ವ್ಲಾಗಿನ ವಿಶೇಷ ಏನಂದರೆ, ನಾಳೆ ಷಷ್ಠಿ ಪೂಜೆ ಇರೋದ್ರಿಂದ ಅಲ್ಲಿ ನಮ್ಮ ಇನ್ನೊಂದು ಮನೆ ಹತ್ರ ಫುಲ್ ಊರಬ್ಬ ಥರ ಮಾಡ್ತಾರೆ. ನಾಳೆ ಎಲ್ಲ ಫುಲ್ ಗ್ರ್ಯಾಂಡಾಗಿರುತ್ತೆ. ಇವತ್ತು ಲೈಟಾಗಿ ಆರ್ಕೆಸ್ಟ್ರಾ ಎಲ್ಲ ನಡೀತಿದೆ. ಸೊ ನಾನು, ನನ್ನ ತಂಗಿ ಮತ್ತು ಅವಳು ವಿಸ್ಮಯ, ನನ್ನ ಚಿಕ್ಕ ತಂಗಿ ಹೋಗ್ತಾಯಿದ್ದೀವಿ. ನನ್ನ ತಂಗಿ ಆಲ್ರೆಡಿ ಅಲ್ಲಿದ್ದಾಳೆ. ಅವ್ರು ಆಲ್ರೆಡಿ ಅಲ್ಲಿ ಕುತ್ಕೊಂಡು ನೋಡ್ತವ್ರೆ. ಸೊ ಇವಾಗ ನಾನು ಇಲ್ಲಿಂದ ಕರ್ಕೊಂಡು ಹೋಗ್ತಾಯಿದ್ದೀನಿ ಅವ್ರನ್ನ. ನಮ್ಮ ದೊಡ್ಡಮ್ಮ ಬರಲ್ಲ, ಮನೇಲೇ ಇರ್ತಾರಂತೆ. ಸೊ ಇವಾಗ ನಾವು ಹೋಗ್ತಾಯಿದ್ದೀವಿ. ಸೊ ನೋಡಿ, ಇವಾಗ ನಮ್ಮ ಅಕ್ಕ ಗಾಡಿ ಓಡಿಸ್ತಿದ್ದಾರೆ. ಹಂಗೆ ಹೋಗ್ತಿದ್ದೀವಿ ಆನ್ ದ ವೇ. ತುಂಬ ಥಂಡಿ ಇದೆ, ಚಳಿ ಆಗ್ತಿದೆ. ಅದಕ್ಕೆ ಸೇಫ್ಟಿಗೆ ಜಾಕೆಟ್ ಹಾಕ್ಕೊಂಡಿದ್ದೀವಿ ಎಲ್ಲರೂ. ಟ್ರಾಫಿಕ್ ಜಾಮು ಜಾಸ್ತಿ ಇದೆ. ಮೊದಲೇ ಬೆಂಗಳೂರು, ಕೇಳಬೇಕಾ ಟ್ರಾಫಿಕ್ ಬಗ್ಗೆ. ಇಲ್ಲಿ ನೋಡಿ ಲೈಟಿಂಗ್ಸ್ ಹೆಂಗೆ ಹಾಕಿದ್ದಾರೆ, ಸಕ್ಕತ್ತಾಗಿದೆ. ಫುಲ್ ಲೈಟಿಂಗ್ಸ್ ಒಳಗಡೆ ಎಲ್ಲ ಉದ್ದಕ್ಕೂ ಸ್ಟ್ರೈಟಿಗೆ ಹಾಕಿದ್ದಾರೆ. ಲೈಟಿಂಗ್ಸ್ ಹಾಕೋರು. ಇಡೀ ಏರಿಯಾಗೆ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲಿ ನೋಡಿ ಲೈಟಿಂಗ್ಸ್ ವಿ ಶೇಪಲ್ಲಿದೆ. ಅಲ್ಲಿ ಫುಲ್ ಸ್ಟ್ರೈಟಾಗಿತ್ತು, ಇಲ್ಲಿ ಡಿಸೈನ್ ಆಗಿ ವಿ ಶೇಪ್ ಥರ ಹಾಕಿದ್ದಾರೆ. ಅಲ್ಲೆಲ್ಲ ಹಾಕೋರೆ ಎದುರುಗಡೆ ಆಪೋಸಿಟ್ ಫುಲ್ ರೋಡ್ ಫುಲ್ ಲೈಟಿಂಗ್ಸ್. ಈ ಕಡೆನೂ ಹಾಕಿದ್ದಾರೆ, ಈ ಕಡೆನೂ ಹಾಕೋರೆ. ಮೈಸೂರು ದಸರಾ ನೋಡೋದೇ ಬೇಡ, ಇಲ್ಲೇ ಬಂದು ಮೈಸೂರು ದಸರಾ ಲೈಟಿಂಗ್ಸ್ ನೋಡೋದೇ ಬೇಡ, ಅಲ್ಲಿ ನೋಡೋದೇ ಬೇಡ. ನೋಡ್ಬೇಕಾ ಇಲ್ಲಿ ನೋಡಿ, ಈ ಟೈಮಲ್ಲಿ ಷಷ್ಠಿ ಟೈಮಲ್ಲಿ ನಮ್ಮ ಏರಿಯಾದಲ್ಲೇ ಹಾಕಿರ್ತಾರೆ. ಸೊ ಫ್ರೆಂಡ್ಸ್, ಫೈನಲಿ ಇವಾಗ ಮನೆ ಹತ್ರ ಬಂದೆ. ಲೈಟಿಂಗ್ಸ್ ಹಾಕೋರೆ, ನಮ್ಮ ಮನೆಗೆಲ್ಲ ಲೈಟಿಂಗ್ಸ್ ಹಾಕೋರೆ. ಇಲ್ಲಿ ತೋರಿಸ್ತೀನಿ. ಇಲ್ಲೇ ನಡೀತಿರೋದು ಆರ್ಕೆಸ್ಟ್ರಾ, ಸೃಷ್ಟಿ ಎಲ್ಲ ಅಲ್ಲೇ ನಡೆಯೋದು. ನೋಡಿ ನಮ್ಮ ಮನೆಗೆ ಲೈಟಿಂಗ್ಸ್ ಹಾಕೋರೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದಲ್ಲ. ಸೊ ಇವಾಗ ಆರ್ಕೆಸ್ಟ್ರಾ ನೋಡೋಕೆ ಹೋಗ್ತೀವಿ ನಾವೆಲ್ಲ. ತೋರಿಸ್ತೀನಿ ಬನ್ನಿ ಅಲ್ಲಿ ಏನು ಮಾಡ್ತಾವ್ರೆ ಅಂತ. ಸೊ ನೋಡಿ, ಇವಾಗ ಇಲ್ಲಿ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗಿದೆ. ಕುತ್ಕೊಂಡು ನೋಡ್ತಿದ್ದೀವಿ. ಮುಂದೆ ಎಲ್ಲ ಸೀಟ್ ಸಿಗಲಿಲ್ಲ, ಅದಕ್ಕೆ ಹಿಂದ್ಗಡೆ ಬಂದ್ವಿ. ಕುತ್ಕೊಂಡು ನೋಡ್ತಿದ್ದೀವಿ. ಇವಾಗ ಸೀಟ್ ಇತ್ತು, ಬಟ್ ಪಕ್ಕದಲ್ಲಿ ಸ್ಪೀಕರ್ ಇತ್ತು. ಕಿವಿ ಕುತ್ಕೊಂಡು ನೋಡ್ತಿದ್ದೀವಿ. ಇಲ್ಲಿ ಡ್ಯಾನ್ಸ್ ಆಡ್ತಿದ್ದಾರೆ ನಮ್ಮ ಅಕ್ಕ, ನನ್ನ ತಂಗಿ.
ದೇವಸ್ಥಾನ ಒಳಗಡೆ ಏನೋ ಪೂಜೆ ನಡೀತಿದೆ, ನಾವು ಹೋಗಿಲ್ಲ ಇವತ್ತು. ನಾಳೆ ಇನ್ನೂ ಗ್ರ್ಯಾಂಡಾಗಿ ನಡೆಯುತ್ತೆ, ಸೊ ಅವಾಗ ಹೋಗೋಣ ಅಂತ ಇಲ್ಲಿ ಕುತ್ಕೊಂಡು ಅವ್ರ ಫ್ರೆಶನ್ ನೋಡ್ತಾ ಇದ್ದೀವಿ. ಎಲ್ಲ ಹೋಗ್ತವ್ರ ಪೂಜೆಗೆ. ಊಟ ಮಾಡ್ತಾಳೆ. ನಮ್ಮ ದೊಡ್ಡಪ್ಪ ಫೋರ್ಸ್ ಮಾಡಿದ್ರು ಊಟ ಮಾಡ್ಕೊಂಡು ಹೋಗಿ ಅಂತ, ಅದಕ್ಕೆ ಎಲ್ಲ ಊಟ ಮಾಡ್ತಾಯಿದ್ವಿ. ನಮ್ಮ ಅಣ್ಣನೂ ಬಂದವನೇ, ನಮ್ಮಣ್ಣ ಫ್ರೆಂಡ್ಸ್. ಇವಾಗ ಊಟ ಮಾಡಿಕೊಂಡು ಹೊರಡ್ತೀವಿ. ಏ ಅಂಕಲ್ ಬೇಡ ಬೇಡ ನೀವು ಹೇಳಿ. ಹೇಳಿ ಎನ್.ಎಂ. ಶೆಟ್ಟಿ ಕ್ರಿಯೇಷನ್ ಅಂತ ಹೋಗಿ ಹೇಳು. ಎನ್.ಎಂ. ಶೆಟ್ಟಿ ಕ್ರಿಯೇಷನ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ದೀಕ್ಷಿತಾ ಎಸ್ ಶೆಟ್ಟಿ ಅವರು ಇದನ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ಇವಾಗ ಊಟ ಎಲ್ಲ ಆಯಿತು. ನಮ್ಮ ಮನೆಯಿಂದ ನಾವು ಕೋರಮಂಗ್ಲಗೆ ಹೋಗ್ತಾ ಇದ್ವಿ. ಇಲ್ಲಿ ಆರ್ಕೇಶ್ವರದಲ್ಲಿ ಗೊತ್ತಿರೋರಲ್ವ ಎಲ್ಲರೂ. ಸೊ ನನ್ನ ಅಂಕಲು ಮುಂದ್ಗಡೆ ಕರೆಸ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಬಗ್ಗೆ ಹೆಸರು ತಿಳ್ಕೊಂಡು ಅದನ್ನು ಬಿಟ್ಟು ಸಬ್ಸ್ಕ್ರಿಪ್ಷನ್ ಅಂತಾರಲ್ಲ, ಅದರ ಸಬ್ಸ್ಕ್ರಿಪ್ಷನ್ ಕೊಡಿಸಿದ್ರು ನಮಗೆ. ಲೈಕ್ ಸ್ಟೇಜ್ ಮೇಲೆ ಅನೌನ್ಸ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಹೆಸರನ್ನ ಅನೌನ್ಸ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ, ಟೈಮ್ ಆಗಿದೆ. ನಾಳೆ ಮತ್ತೆ ಬರಬೇಕಲ್ಲ, ಸೊ ಅದಕ್ಕೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ, ಕೋರಮಂಗ್ಲ ಮನೆಗೆ. ಹೋಗಿರಲಿಲ್ಲ, ಅದಕ್ಕೆ ಒಟ್ಟಿಗೆ ಹೋಗೋಣ ಅಂತ ಅಂಗಡಿ ಹತ್ರ ಬಂದ್ವಿ. ನಮ್ಮ ಆಂಟಿ ಅಂಗಡಿನೂ ಇಲ್ಲೇ ಮನೆ ಹತ್ರನೇ ಇರೋದು. ಅವ್ರು ನೋಡಿ ಚಾಕ್ಲೇಟ್ಸ್ ಎತ್ಕೋತಾವ್ರೆ ಬಂದಿದ ತಕ್ಷಣ. ಅಲ್ಲಿ ನೋಡಿ ಎತ್ಕೊ ಬರ್ತಾವಳು ಆಲ್ರೆಡಿ ಅಷ್ಟೊಂದು ಚಾಕ್ಲೇಟ್ಸ್. ಅವಳು ಇನ್ನೂ ಇಸ್ಕೊತಾವಳೆ. ಇನ್ನೊಂದೇನೆಂದರೆ ಅವರು ಸ್ಟೇಜ್ ಮೇಲೆ ಅನೌನ್ಸ್ ಮಾಡಿದ್ವು, ಏನೋ ಒಂಥರ ಖುಷಿ ಆಯಿತು. ಜನ ನೋಡ್ತಾರಲ್ಲ ನಮ್ಮ ಬ್ಲಾಗ್ನ, ನೋಡಿ ಸಪೋರ್ಟ್ ಮಾಡ್ತಾರಲ್ಲ ಅಂತ ಒಂದು ಕಡೆ ಖುಷಿ ಆಯಿತು. ಅಲ್ಲ ಜೊತೆ
ಖುಷಿ ಆಯಿತು. ಖುಷಿ ಆಯ್ತು. ಅದೇ ಖುಷಿಗೆ ಚಾಕ್ಲೇಟ್ಸ್ ಎತ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಸೊ ಇವಾಗ ನಾನು ನನ್ನ ತಂಗಿ ನನ್ನ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕಮ್ಮ ಮತ್ತು ಅವಳು ಇನ್ನೊಬ್ಳು ತಂಗಿ ಅವರು ನಮ್ಮ ಚಿಕ್ಕಮ್ಮ ಗಾಡಿಯಲ್ಲಿ ಬರ್ತಾರೆ. ಸೊ ಇವಾಗ ಮನೆಗೆ ಹೋಗಿ ಮಲ್ಕೊತೀವಿ ಫಸ್ಟ್.